ಒಂದು ಚಿಕ್ಕ ಹಳ್ಳಿಯಲ್ಲಿ ರಮೇಶ್ ಮತ್ತು ಸುಮನ್ ಎಂಬ ಇಬ್ಬರು ಮಕ್ಕಳು ವಾಸಿಸುತ್ತಿದ್ದರು. ಇಬ್ಬರೂ ಸುಮಾರು 10 ವರ್ಷ ವಯಸ್ಸಿನವರಾಗಿದ್ದರು ಮತ್ತು ಬಾಲ್ಯದಿಂದಲೂ ಉತ್ತಮ ಸ್ನೇಹಿತರಾಗಿದ್ದರು. ರಮೇಶ್ ಕಷ್ಟಪಟ್ಟು ದುಡಿಯುವ ಮತ್ತು ತಮಾಷೆಯ ಹುಡುಗನಾಗಿದ್ದರೆ, ಸುಮನ್ ಶಾಂತ ಮತ್ತು ಬುದ್ಧಿವಂತ ಹುಡುಗಿ. ದಿನವೂ ಹಳ್ಳಿಯ ಬೀದಿಗಳಲ್ಲಿ ಒಟ್ಟಿಗೆ ಆಟವಾಡುತ್ತಾ, ಓದುತ್ತಾ ತಿರುಗಾಡುತ್ತಿದ್ದರು. ಅವರ ಪರಸ್ಪರ ಸಂಬಂಧವು ಎಷ್ಟು ಆಳವಾಗಿದೆಯೆಂದರೆ ಅವರು ಒಬ್ಬರಿಗೊಬ್ಬರು ಇಲ್ಲದೆ ಒಂದು ಕ್ಷಣವೂ ಬದುಕಲು ಸಾಧ್ಯವಾಗಲಿಲ್ಲ. ಹಳ್ಳಿಯ ಸಮೀಪದಲ್ಲಿ ದಟ್ಟವಾದ ಕಾಡು ಇತ್ತು, ಅದನ್ನು ಜನರು ಭಯಾನಕ ಕಾಡು ಎಂದು ಕರೆಯುತ್ತಾರೆ. ಆ ಕಾಡಿನಲ್ಲಿ ಅನೇಕ ಅಪಾಯಕಾರಿ ಪ್ರಾಣಿಗಳು ವಾಸಿಸುತ್ತವೆ ಮತ್ತು ಅಲ್ಲಿಗೆ ಹೋದವರು ಹಿಂತಿರುಗುವುದಿಲ್ಲ ಎಂದು ಅಲ್ಲಿನ ಹಿರಿಯರು ಹೇಳಿದರು. ಆದುದರಿಂದ ಯಾವ ಊರಿನವನೂ ಆ ಕಾಡಿನ ಕಡೆಗೆ ಹೋಗುವ ಧೈರ್ಯ ಮಾಡಲಿಲ್ಲ. ಒಂದು ದಿನ ರಮೇಶ ಮತ್ತು ಸುಮನ್ ಹಳ್ಳಿಯ ಹೊಂಡದ ಬಳಿ ಕುಳಿತು ಮಾತನಾಡುತ್ತಿದ್ದಾಗ ರಮೇಶ ಸುಮನ್ಗೆ, ಸುಮನ್, ನಾವು ದಿನವೂ ಊರಿಗೆ ಹೋಗುತ್ತೇವೆ. ಆಟವಾಡುತ್ತಾ ಇರೋಣ. ಏಕೆ? ನಾವು ಇಂದು ಹೊಸದನ್ನು ಮಾಡಬಾರದು ಎಂದು ನಾನು ಭಾವಿಸುತ್ತೇನೆ. ನಾವು ಭಯಾನಕ ಕಾಡಿಗೆ ಹೋಗಿ ಅದರ ಸತ್ಯವನ್ನು ಕಂಡುಹಿಡಿಯಬೇಕು. ನಮ್ಮ ಜೀವವನ್ನು ಅಪಾಯಕ್ಕೆ ಬೇಕು. ಆದರೆ ರಮೇಶ ಸಾಹಸದ ಕೆಲಸ ಮಾಡಲು ಉತ್ಸುಕನಾಗಿದ್ದ. ಹೆದರಿದರೆ ಹೊಸದನ್ನು ಮಾಡಲು ಸಾಧ್ಯವೇ ಇಲ್ಲ. ನಾವಿಬ್ಬರೂ ಜೊತೆಗಿದ್ದರೆ ಕೆಟ್ಟದ್ದೇನೂ ಆಗುವುದಿಲ್ಲ ಎಂದು ನನಗೆ ಗೊತ್ತು ಎಂದು ಸುಮನ್ಗೆ ವಿವರಿಸತೊಡಗಿದ. ಕೊನೆಗೆ ಸುಮನ್ ರಮೇಶನ ಮಾತಿಗೆ ಒಪ್ಪಿ ಇಬ್ಬರೂ ಮರುದಿನ ಮುಂಜಾನೆ ಕಾಡಿನೊಳಗೆ ಹೋಗೋಣ ಎಂದು ನಿರ್ಧರಿಸಿ ಗೆಳೆಯರಿಬ್ಬರೂ ಕಾಡಿನ ಅಂಚಿಗೆ ಬಂದರು. ಅಲ್ಲಿನ ಹಸಿರು ಮತ್ತು ಪಕ್ಷಿಗಳ ಚಿಲಿಪಿಲಿ ಅವರನ್ನು ಆಕರ್ಷಿಸಿತು. ಅವರು ನಿಧಾನವಾಗಿ ಕಾಡಿನೊಳಗೆ ಹೋದರು. ಆದರೆ ಸ್ವಲ್ಪ ಸಮಯದ ನಂತರ ನಮಗೆ ದಾರಿ ತಪ್ಪಿದೆ ಎಂದು ಅರಿತುಕೊಂಡರು. ಕಾಡಿನ ದಟ್ಟವಾದ ಪೊದೆಗಳು ಮತ್ತು ಎತ್ತರದ ಮರಗಳ ನಡುವೆ ಯಾವ ದಿಕ್ಕಿಗೆ ಹೋಗಬೇಕೆಂದು ಅವರಿಗೆ ತಿಳಿದಿಲ್ಲ. ಒಂದು ದಾರಿ ಹುಡುಕು. ಸುಮನ್ ರಮೇಶನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದರು, ಆದರೆ ಅವನ ಕಣ್ಣುಗಳಲ್ಲಿ ಚಿಂತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವರು ಮತ್ತಷ್ಟು ಒಳಗೆ ಹೋದಾಗ ಅವರು ದೂರದಲ್ಲಿ ವಿಚಿತ್ರವಾದ ಶಬ್ದವನ್ನು ಕೇಳಿದರು. ಆ ಶಬ್ದವು ಗಾಯಗೊಂಡ ಪ್ರಾಣಿಯ ಶಬ್ದದಂತೆ ಕೇಳಿಸಿತು. ಸುಮನ್, ರಮೇಶ್, ಯಾರೋ ತೊಂದರೆಯಲ್ಲಿದ್ದಾರೆ. ನಾವು ಅವನಿಗೆ ಸಹಾಯ ಮಾಡಬೇಕು. ಅವರಿಬ್ಬರೂ ಧ್ವನಿ ಬಂದ ದಿಕ್ಕಿಗೆ ನಡೆಯಲು ಪ್ರಾರಂಭಿಸಿದರು ಮತ್ತು ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಜಿಂಕೆ ಬಲೆಗೆ ಸಿಕ್ಕಿಹಾಕಿಕೊಂಡಿದೆ. ಅವರ ಸ್ಥಿತಿ ತೀರಾ ಹದಗೆಟ್ಟಿತ್ತು ಮತ್ತು ನೋವಿನಿಂದ ನರಳುತ್ತಿತ್ತು. ರಮೇಶ್ ಮತ್ತು ಸುಮನ್ ತಡಮಾಡದೆ ಬಲೆ ತೆರೆಯತೊಡಗಿದರು. ಸತತ ಪರಿಶ್ರಮದ ಬಳಿಕ ಕೊನೆಗೂ ಜಿಂಕೆಯನ್ನು ಬಲೆಯಿಂದ ಹೊರತೆಗೆಯುವಲ್ಲಿ ಯಶಸ್ವಿಯಾದರು. ಜಿಂಕೆ ನಿಧಾನವಾಗಿ ಕಣ್ಣು ತೆರೆದು ಅವರ ಕಡೆಗೆ ನೋಡಿತು. ಅವನ ಕಣ್ಣುಗಳಲ್ಲಿ ಕೃತಜ್ಞತೆಯ ಹೊಳಪು. ಧನ್ಯವಾದಗಳು, ನೀವು ನನ್ನ ಜೀವವನ್ನು ಉಳಿಸಿದ್ದೀರಿ ಎಂದು ಹೇಳಲು ಪ್ರಯತ್ನಿಸುತ್ತಿರುವಂತೆ ಜಿಂಕೆಯ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ಹೊಳಪು ಕಾಣಿಸಿಕೊಂಡಿತು ಮತ್ತು ಅದು ಓಡಿಹೋಗುವ ಬದಲು ನಿಧಾನವಾಗಿ ರಮೇಶ ಮತ್ತು ಸುಮನ್ನ ಸುತ್ತಲೂ ಚಲಿಸುತ್ತಿತ್ತು. ಅದು ಒಂದು ನಿರ್ದಿಷ್ಟ ದಿಕ್ಕಿಗೆ ತೋರಿಸುತ್ತಿತ್ತು. ಅದು ಅವರನ್ನು ಒಂದು ನಿರ್ದಿಷ್ಟ ಸ್ಥಳಕ್ಕೆ ಕರೆದೊಯ್ಯಲು ಬಯಸುತ್ತಿತ್ತು. ಬಹುಶಃ ಜಿಂಕೆಗಳು ಕಾಡಿನಿಂದ ಹೊರಬರುವ ದಾರಿಯನ್ನು ತೋರಿಸಬಹುದೆಂದು ಇಬ್ಬರೂ ಮಕ್ಕಳು ಭಾವಿಸಿದರು. ಆದ್ದರಿಂದ ಅವರು ಸ್ವಲ್ಪ ಸಮಯದೊಳಗೆ ಅದನ್ನು ಅನುಸರಿಸಲು ಪ್ರಾರಂಭಿಸಿದರು. ಅವರು ಒಂದು ವಿಚಿತ್ರ ಸ್ಥಳವನ್ನು ತಲುಪಿದರು. ಒಂದು ದೊಡ್ಡ ಮರವಿತ್ತು. ಅದರ ಕೆಳಗೆ ಪ್ರಾಚೀನ ಗುಹೆಯ ಬಾಯಿ ಇತ್ತು. ಜಿಂಕೆಯು ಗುಹೆಯ ಬಳಿಯೇ ನಿಂತು ಒಳಗೆ ಹೋಗುವಂತೆ ಸೂಚಿಸುತ್ತಿತ್ತು. ರಮೇಶ್ ಮತ್ತು ಸುಮನ್ ಧೈರ್ಯ ತುಂಬಿ ಗುಹೆಯೊಳಗೆ ಪ್ರವೇಶಿಸಿದರು. ಗುಹೆಯೊಳಗಿನ ನೋಟ ಅದ್ಭುತವಾಗಿತ್ತು. ಅಲ್ಲಿನ ಗೋಡೆಗಳನ್ನು ವರ್ಣರಂಜಿತ ಚಿತ್ರಗಳಿಂದ ಅಲಂಕರಿಸಲಾಗಿತ್ತು ಮತ್ತು ಅವುಗಳ ಮೇಲೆ ಕೆಲವು ಹಳೆಯ ಸಂದೇಶಗಳನ್ನು ಬರೆಯಲಾಗಿತ್ತು. ಸುಮನ್ ಸಾವಧಾನವಾಗಿ ಓದಿ ಹೇಳಿದ, ಈ ಗುಹೆಯಲ್ಲಿ ಪುರಾತನವಾದ ನಿಧಿ ಅಡಗಿದೆ ಎಂದು ಇಲ್ಲಿ ಬರೆಯಲಾಗಿದೆ. ಅದು ಯಾರಿಗಾದರೂ ನಿಜವಾದ ಹೃದಯದಿಂದ ಸಹಾಯ ಮಾಡುವ ವ್ಯಕ್ತಿಗೆ ಸಿಕ್ಕಿತು ಎಂದು ಹೇಳಿದರು. ಮಕ್ಕಳಿಬ್ಬರೂ ಪೆಟ್ಟಿಗೆಯ ಬಳಿ ಹೋಗಿ ಅದನ್ನು ತೆರೆಯಲು ಪ್ರಯತ್ನಿಸಿದರು. ಪೆಟ್ಟಿಗೆಯನ್ನು ತೆರೆದ ತಕ್ಷಣ ಅವರು ಆಶ್ಚರ್ಯಚಕಿತರಾದರು. ಇದು ಚಿನ್ನದ ನಾಣ್ಯಗಳು, ರತ್ನಗಳು ಮತ್ತು ಇತರ ಅನೇಕ ಅಮೂಲ್ಯ ವಸ್ತುಗಳಿಂದ ತುಂಬಿತ್ತು. ಆದರೆ ಅವರು ನೋಡಿದ ವಿಶೇಷವೆಂದರೆ ನಿಸ್ವಾರ್ಥದಿಂದ ಇತರರಿಗೆ ಸಹಾಯ ಮಾಡುವ ಮತ್ತು ಅವರ ಸ್ನೇಹಕ್ಕೆ ಬೆಲೆ ಕೊಡುವವರಿಗೆ ಈ ಸಂಪತ್ತು ಎಂದು ಬರೆದ ಒಂದು ಸಣ್ಣ ಪತ್ರ. ಉದಾತ್ತ ಕೆಲಸ. ಅವರು ಈ ನಿಧಿಯನ್ನು ತಮ್ಮ ಬಳಿ ಇಟ್ಟುಕೊಳ್ಳುವುದಿಲ್ಲ, ಬದಲಿಗೆ ಅದನ್ನು ಗ್ರಾಮದ ಅಭಿವೃದ್ಧಿಗೆ ಹೂಡಿಕೆ ಮಾಡುವುದಾಗಿ ನಿರ್ಧರಿಸಿದರು. ಇದರಿಂದ ತಮ್ಮ ಗ್ರಾಮದ ಪ್ರತಿಯೊಬ್ಬರೂ ಇದರ ಪ್ರಯೋಜನ ಪಡೆಯುತ್ತಾರೆ. ರಮೇಶ್ ಮತ್ತು ಸುಮನ್ ಗ್ರಾಮಕ್ಕೆ ಹಿಂತಿರುಗಿದರು. ಇಡೀ ಕಥೆಯನ್ನು ಗ್ರಾಮಸ್ಥರಿಗೆ ಮತ್ತು ಅವರ ಮುಂದೆ ಇಟ್ಟರು. ಊರಿನವರೆಲ್ಲ ಬಹಳ ಸಂತೋಷಪಟ್ಟು ರಮೇಶ್ ಮತ್ತು ಸುಮನ್ ಅವರನ್ನು ಹೊಗಳಲು ಪ್ರಾರಂಭಿಸಿದರು. ನಿಮ್ಮಿಬ್ಬರ ಸ್ನೇಹಕ್ಕೆ ಉದಾಹರಣೆಯಾಗಿಲ್ಲ, ಆದರೆ ನಿಜವಾದ ಸ್ನೇಹ ಮತ್ತು ನಿಸ್ವಾರ್ಥತೆ ನಿಜವೆಂದು ಸಾಬೀತುಪಡಿಸಿದ್ದೀರಿ. ಶಕ್ತಿಯಿಂದ ಜಯಿಸಬಹುದು. ಆ ದಿನದ ನಂತರ ರಮೇಶ್ ಮತ್ತು ಸುಮನ್ ಸ್ನೇಹ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅವರು ಹಳ್ಳಿಯನ್ನು ಸುಧಾರಿಸಲು ಮಾತ್ರವಲ್ಲದೆ ಹಳ್ಳಿಯ ಮಕ್ಕಳಿಗೆ ನಿಜವಾದ ಸ್ನೇಹ ಮತ್ತು ಪರಸ್ಪರ ಸಹಾಯ ಮಾಡುವ ಮೂಲಕ ಉತ್ತಮ ಸಮಾಜವನ್ನು ಹೇಗೆ ನಿರ್ಮಿಸಬಹುದು ಎಂಬುದನ್ನು ಕಲಿಸಿದರು. ನಿರ್ಭಯತೆ, ಪರೋಪಕಾರ ಮತ್ತು ಸ್ನೇಹಕ್ಕಾಗಿ ಅವರ ಉದಾಹರಣೆಯನ್ನು ಜನರು ತಲೆಮಾರುಗಳಿಂದ ನೆನಪಿಸಿಕೊಳ್ಳುತ್ತಾರೆ.